ಹಲೋ ಗೈಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅನದರ್ ಗೇಮ್ ಪ್ಲೇ ವಿಡಿಯೋ. ಸೊ ಗೈಸ್, ನಾವಿವತ್ತು ಮತ್ತೆ ಆಡಕ್ಕೆ ಹೋಗ್ತಾ ಇದ್ದೀವಿ ಶೆಡ್ಯೂಲ್ 1. ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು, ಲಾಸ್ಟ್ ಎಪಿಸೋಡಲ್ಲಿ ನಾವು ಒಂದು $200 ಏನೋ ಕಲೆಕ್ಟ್ ಮಾಡಿದ್ವಿ ನಮ್ಮ ಪ್ರಾಡಕ್ಟ್ಸ್ನ ಸೆಲ್ ಮಾಡಿ. ಬಟ್ ಅಷ್ಟೊಂದು ಪ್ರಾಫಿಟ್ ಆಗಿರಲಿಲ್ಲ ಆ್ಯಂಡ್ ನಮ್ಮ ಹತ್ರ ಸ್ಟಾಕ್ ಕೂಡ ಇರಲಿಲ್ಲ. ಸೊ ಇವಾಗ ನೋಡ್ತಾ ಇರಲ್ಲ ಗೈಸ್, ಇಲ್ಲಿ ಒಂದು 20 ಸ್ಟಾಕ್ ಇದೆ ಪ್ರಾಡಕ್ಟು. ಆ್ಯಂಡ್ ತುಂಬಾ ಸ್ಟಾಕ್ ಅಪ್ ಆಗಿದ್ದೀವಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಐಟಮ್ಸ್ ಇದೆ. ಆ್ಯಂಡ್ ನನ್ನ ಹತ್ರ ಇನ್ವೆಂಟ್ರಿಲಿ 20 ಐಟಮ್ಸ್ ಇದೆ ಪ್ರಾಡಕ್ಟ್ಸು. ಸೊ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಆ್ಯಂಡ್ ನೋಡ್ತಾ ಇರಲ್ಲ ಗೈಸ್, ಇಲ್ಲಿ ಆಲ್ರೆಡಿ $1,265 ಮಾಡಿದ್ದೀನಿ. ಸೊ ಬನ್ನಿ ನೋಡೋದ ಇವತ್ತು ಏನು ಮಾಡೋದು ಅಂತ. ಸೊ ಲೆಟ್ಸ್ ಗೋ. ಸೊ ಆಲ್ ರೈಟ್ ಗೈಸ್, ಇವಾಗ ಆಲ್ರೆಡಿ ಸಂಜೆ ಆಗಿದೆ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ಯಾರೋ ಒಬ್ಬರು ಇರ್ಬೋದು. ಸೊ ಬನ್ನಿ ಇವ್ರನ್ನ ಮಾತಾಡ್ಸೋದು ಅನ್ಸುತ್ತೆ, ಅಕ್ಕಪಕ್ಕ ಇರೋರನ್ನ. ಆ್ಯಂಡ್ ಓಕೆ, ಬೆಂಜಿ, ಟಾಕ್ ಟು ಬೆಂಜಿ. ಸೊ ಓಕೆ, ಬನ್ನಿ ಇವ್ರ ಹತ್ರ ಮಾತಾಡೋದ. ಆ್ಯಂಡ್ ಡು ಯು ವಾಂಟ್ ಟು ವರ್ಕ್ ಫಾರ್ ಮೀ ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್? ಸೊ ಓಕೆ ಗೈಸ್, ಇವನು ನಮಗೆ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ಬೋದು. ಸೊ ಇವ್ರನ್ನ ಕೇಳೋದ. ಆ್ಯಂಡ್ ಆಲ್ ರೈಟ್, ಲೆಟ್ಸ್ ಗೋ ಗೈಸ್. ಆಲ್ ರೈಟ್, ಐಲ್ ಬಿ ಎ ಡೀಲರ್ ಫಾರ್ ಯು, ಬಟ್ ದೇರ್ ಈಸ್ ಎ $500 ಸೈನಿಂಗ್ ಫೀ. ಐಲ್ ಟೇಕ್ ಎ 20% ಕಟ್ ಆಫ್ ಈಟ್ಸ್. ಓಕೆ, ಸೊ ಗೈಸ್, ಇವರು ಬೇಸಿಕಲಿ $500 ನಾವು ಇವ್ರಿಗೆ ಪೇ ಮಾಡಬೇಕು ಇವಾಗ. ಆ್ಯಂಡ್ ಪ್ರತಿ ಸೇಲಲ್ಲೂ 20% ಇಸ್ಕೊತಾರೆ. ಅಂದರೆ $100 ನಾವೇನಾದ್ರು ಒಂದು ಪ್ರಾಡಕ್ಟ್ನ ಸೆಲ್ ಮಾಡಿದ್ರೆ ಅದರಲ್ಲಿ $20 ನಮ್ಮ ಬೆಂಜಿಗೆ ಕೊಡಬೇಕು. ಸೊ ನೆವರ್ ಮೈಂಡ್, ಓಕೆ, ಡೀಲ್ ಮಾಡ್ಕೊಳ್ಳೋದ. ಆ್ಯಂಡ್ ಓಕೆ, ಥ್ಯಾಂಕ್ ಯು, ಬ್ರಿಂಗ್ ಮಿ ಸಮ್ ಪ್ರಾಡಕ್ಟ್ ಆ್ಯಂಡ್ ಅಸೈನ್ ಸಮ್ ಕಸ್ಟಮರ್ಸ್ ಟು ಮೀ, ಐಲ್ ಗೆಟ್ ಟು ವರ್ಕ್. ಸೊ ಓಕೆ ಗೈಸ್, ಇವಾಗ ನಾವು ಇದಕ್ಕೆ ಪೇ ಮಾಡಿದ್ದೀವಿ. ಬಟ್ ನೋ ಪ್ರಾಬ್ಲಮ್, ಏನು ವೇಸ್ಟ್ ಇಲ್ಲ, ಇನ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ನೈಟ್ ಕೂಡ ಆಗಿದೆ ಅನಿಸುತ್ತೆ, ಇವಾಗ ಆಚೆ ಬೇರೆ ಹೋಗೋಕ್ಕಾಗಲ್ಲ. ಸೊ ವೆಯ್ಟ್, ಓಕೆ, ಸೊ ಲಾಂಡ್ರಿ ಮಾರ್ಟ್ ಹತ್ರ ಹೋಗಿ ನಮ್ಮ ಒಂದು ಸೀಡ್ಸ್ನ ಆರ್ಡ್ರ್ ಮಾಡಿದೆ ನಮ್ಮ ಆಲ್ಬರ್ಟ್ ಹತ್ರ. ಸೊ ಆಲ್ಬರ್ಟ್ ಆಲ್ರೆಡಿ ಕಳಿಸ್ಕೊಟ್ಟಿದ್ದಾನೆ ಅನಿಸುತ್ತೆ. ಲಾಂಡ್ರಿ ಮಾರ್ಟ್ ಹತ್ರ ಇದೆ ನಮ್ಮ ಒಂದು ಪ್ರಾಡಕ್ಟು, ಐ ಮೀನ್ ಸೀಡ್ಸು. ಸೊ ಓಕೆ, ಇವಾಗ ಸೊ ಓಕೆ ಗೈಸ್, ಇವಾಗ ಲಾಂಡ್ರಿ ಮಾರ್ಟ್ ಹತ್ರ ನಮ್ಮ ಒಂದು ಸೀಡ್ಸ್ ಇದೆ. ಸೊ ಬನ್ನಿ ಅದನ್ನ ತೊಗೊಂಡು ಹೊರಡೋದ ನಮ್ಮ ಇದಕ್ಕೆ ರೆಂಟ್ ಹೌಸಿಗೆ. ಸೊ ಓಕೆ, ಇಲ್ಲಿದೆ ಲಾಂಡ್ರಿ ಮಾರ್ಟು. ಆ್ಯಂಡ್ ಇದ್ರ ಬ್ಯಾಕ್ ಸೈಡಲ್ಲಿ ಎಲ್ಲೋ ಇರಬೇಕು ನಮ್ಮ ಪ್ರಾಡಕ್ಟ್ಸ್. ಆ್ಯಂಡ್ ಪೊಲೀಸರು ಕೂಡ ಇಲ್ಲೇ ಇದ್ದಾರೆ, ನೋಡಿದ್ರೆ ಹಿಡ್ಕೊಂಡು ಹೋಗ್ತಾರೆ ಅಷ್ಟೇ. ಟಾರ್ಚ್ ಎಲ್ಲ ಇದೆ, ಬಾಡಿ ಸರ್ಚ್ ಮಾಡ್ಬೋದು ಅವ್ರು ಇವಾಗ. ಸೊ ಓಕೆ ಗೈಸ್, ಇಲ್ಲೇ ಇದೆ ನಮ್ಮ ವ್ಯೂ ಡ್ರಾಪು. ಸೊ ನಮಗೆ ಒಂದು ಓಕೆ, ಸೊ ಗೈಸ್, ನಾನು ಒಂದು ಹೊಸ ಸೀಡ್ನ ಆರ್ಡರ್ ಮಾಡಿದ್ದೀನಿ. ಸೊ 54 ಅಂತ ಇದೆಯಲ್ಲ, ಸೊ ಇದು ನೋಡಿ, ಓಜಿ ಕುಶ್. ಸೊ ಗೈಸ್, ಇದು ನಾರ್ಮಲ್ ಸೀಡು. ಆ್ಯಂಡ್ ಇದು ಬಂದು ಸೋರ್ ಡೀಸೆಲ್ ಸೀಡ್ ಅಂತ, ಇದು ಹೊಸ ಸೀಡು. ಸೊ ಇದು ನೋಡೋದು ಎಷ್ಟಕ್ಕೆ ಹೋಗುತ್ತೆ ಅಂತ ಪ್ರೈಸು ನನಗೂ ಗೊತ್ತಿಲ್ಲ. ಸೊ ಇದೊಂಥರ ಡಿಫ್ರೆಂಟಾಗಿದೆ, ಹೊಸ ಸೀಡ್ ಅನ್ಲಾಕ್ ಆಗಿದೆ. ಸೊ ಓಕೆ, ನೋಡೋದ ಎಷ್ಟಕ್ಕೆ ಹೋಗುತ್ತೆ, ಏನು ಸೇಲ್ ಆಗುತ್ತೆ ಅಂತ. ಆ್ಯಂಡ್ ಓಕೆ, ಮತ್ತೆ ಮೋಟಲ್ ಹತ್ರ ಬಂದಿದ್ದೀವಿ. ಸೊ ಲೆಟ್ಸ್ ಗೋ. ಇಲ್ಲೆಲ್ಲ ಕರ್ಟನ್ ಕ್ಲೋಸ್ ಮಾಡ್ಕೊಂಡೇ ಇರಬೇಕು, ಇಲ್ಲಾಂದರೆ ಇಲ್ಲಿ ಅಕ್ಕಪಕ್ಕ ಯಾರು ಬಂದು ಹಾಕೊಟ್ಬಿಟ್ರೆ ಪೊಲೀಸ್ಗೆ ಆಮೇಲೆ ಕಷ್ಟ. ಸೊ ಓಕೆ, ಇಲ್ಲಿ ಸೊ ಓಕೆ ಗೈಸ್, ಇವಾಗ ಕರ್ಫ್ಯೂ ಬೇರೆ ಸ್ಟಾರ್ಟ್ ಆಗಿದೆ 5 AM ಗಂಟ. ಆ್ಯಂಡ್ ಓಕೆ, ಇವಾಗ ಫಸ್ಟ್ ನಾವು ಸೀಡ್ಸ್ ಹಾಕೋದ ಇದಕ್ಕೆ. ಸೊ ಸಾಯಿಲ್ ನನ್ನ ಹತ್ರ ಇಲ್ಲೇ ಇದೆ. ಓಕೆ ವೆಯ್ಟ್, ಸಾಯಿಲ್ ತೊಗೊಳೋದ. ಆ್ಯಂಡ್ 2 ಸೀಡ್ಸ್ನು ಹಾಕೋದ. ಸೊ ಓಕೆ ಗೈಸ್, ಇವಾಗ ನಾನು ಎರಡಕ್ಕೂ ಒಂದು ಹೊಸ ಸೀಡ್ಸ್ ಹಾಕಿದ್ದೀನಿ, ಸೌರ್ ಡೀಸೆಲ್ ಸೀಡ್ ಅಂತ. ಯಾಕಂದರೆ ಮಾತ್ರ ಆಲ್ರೆಡಿ ಸ್ಟಾಕ್ ಇದೆ ಹಳೆ ಸೀಡ್ಸ್ದು. ಸೊ ಫಸ್ಟಿಂದ ಸೆಲ್ ಮಾಡೋದ ಆ್ಯಂಡ್ ಆಮೇಲೆ ನೋಡೋದ ಹಳೆ ಸೀಡ್ ಬಗ್ಗೆ. ಸೊ ಇವಾಗ ಎರಡಕ್ಕೂ ಹೊಸ ಸೀಡ್ಸ್ನೇ ನಾನು ಪ್ಲ್ಯಾಂಟ್ ಮಾಡಿ ನೀರು ಹಾಕಿದ್ದೀನಿ. ಸೊ ಓಕೆ, ಇದು ಟ್ರ್ಯಾಶ್ ಬ್ಯಾಗ್ ಕ್ಲೀನ್ ಮಾಡೋದ ಸ್ವಲ್ಪ ಹೌಸ್ನ. ಸೊ ಸೀಡ್ಸ್ನೆಲ್ಲ ಇಲ್ಲಿ ಇಡೋದ. ಆ್ಯಂಡ್ ಟ್ರ್ಯಾಶ್ ಬ್ಯಾಗ್ ಇಲ್ಲೇ ಇದೆ. ಸೊ ಓಕೆ ಗೈಸ್, ಕಸನೆಲ್ಲ ಒಂದು ಕವರ್ಗೆ ಹಾಕಿ ಇಲ್ಲಿ ಕೆಳಗಡೆ ಇಟ್ಟಿರೋದ. ಇವಾಗ ಆಚೆ ಹೋಗೋಕ್ಕಾಗಲ್ಲ. ಸೊ ಬೆಳಿಗ್ಗೆ ಎದ್ದೋದಾಗ ನಾವು ಅದನ್ನ ಕ್ಲೀನ್ ಮಾಡ್ಬೋದು. ಸೊ ವೆಯ್ಟ್, ಇದನ್ನ ಪಿಕ್ ಮಾಡೋಕ್ಕೆ. ಸೊ ಓಕೆ ಗೈಸ್, ಇದನ್ನೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋದ. ಆ್ಯಂಡ್ ಓಕೆ, ವಾಟರ್ ಕೂಡ ಹಾಕಿದ್ದೀವಿ. ಲೆಟ್ಸ್ ಸ್ಲೀಪ್. ಸೊ ಓಕೆ, ಗುಡ್ ಮಾರ್ನಿಂಗ್ ಗೈಸ್. ಆ್ಯಂಡ್ ಬೆಳಿಗ್ಗೆ ಕೂಡ ಆಗಿದೆ. ಇವಾಗ ತೊಗೊಳೋದ ಟ್ರ್ಯಾಶ್ ಬ್ಯಾಗ್ನ. ಫಸ್ಟ್ ಈ ಟ್ರ್ಯಾಶ್ ಬ್ಯಾಗ್ ಆಚೆ ಹಾಕಿ ಬರೋದ. ಆ್ಯಂಡ್ ಆಮೇಲೆ ನೋಡೋದ ವರ್ಕು. ಸೊ ಓಕೆ, ಇಲ್ಲೇ ಇದೆ. ಆ್ಯಂಡ್ ಲೆಟ್ಸ್ ಗೋ. ಇವಾಗ ಸೀಡ್ಸ್ ಎಲ್ಲ ಗ್ರೋ ಆಗಿದೆ, ಪ್ಲ್ಯಾಂಟ್ಸು. ಸೊ ಫಸ್ಟಿಂದ ಕಟ್ ಮಾಡ್ಕೊಳ್ಳೋದ. ಆ್ಯಂಡ್ ಇದ್ರ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡಬೇಕು. ಸೊ ಓಕೆ, ಲೆಟ್ಸ್ ಸಿ. ನಮ್ಮ ಡೀಲರ್ ಕೂಡ ಇದ್ದಾನೆ, ಅಂದರೆ ಡಿಸ್ಟ್ರಿಬ್ಯೂಟರು ಪಕ್ಕದಲ್ಲಿ. ಸೊ ಅವನಿಗೆ ಹೇಳಿದ್ರೆ ಸೆಲ್ ಮಾಡ್ಕೊಂಬರ್ತಾನೆ. ಸೊ ಓಕೆ, ಇದನ್ನೆತ್ತಿ ಡಸ್ಟ್ಬಿನ್ಗೆ ಹಾಕೋದ. ಆ್ಯಂಡ್ ಬೆಂಜಿ ಹತ್ರ ಮಾತಾಡ್ಕೊಂಬರೋದ. ವೆಯ್ಟ್.
ಸೊ ಓಕೆ ಗೈಸ್, ಒಂದು ಬೆಂಜಿ ಹತ್ರ ಮಾತಾಡೋಕ್ಕಿಂತ ಮುಂಚೆ ಪ್ರಾಡಕ್ಟ್ ಮ್ಯಾನೇಜರ್ ಆ್ಯಪ್ ಅಂತ ಒಂದು ಆ್ಯಪ್ ಇದೆ. ಆ್ಯಂಡ್ ಓಕೆ $38 ಈ ಪ್ರೈಸು. ಆ್ಯಂಡ್ ಸೋರ್ ಡೀಸೆಲ್ ಪ್ರೈಸು $2 ಜಾಸ್ತಿ ಅಷ್ಟೇ. ಸೊ $40 ಏನೋ ಇದೆ. ಲಿಸ್ಟ್ ಫಾರ್ ಸೇಲ್ ಆ್ಯಂಡ್ ಓಕೆ ವೆಯ್ಟ್. ಇವಾಗ ಇದನ್ನ ಸೇಲಿಗೆ ಹಾಕದ. ವೇಟಿಂಗ್ ಫಾರ್ ಎ ಮೆಸೇಜ್ ಫ್ರಮ್ ಎ ಕಸ್ಟಮರ್, ಅಡಿಕ್ಟಿವ್ನೆಸ್ ಓಕೆ 0 ಆ್ಯಂಡ್ ಇದು 10% ಇದೆ. ಸೊ ಓಕೆ ಗೈಸ್, ಇದನ್ನ ನಾವು ಆರ್ಡರ್ಗೆ ಹಾಕಿದ್ದೀವಿ ಸೆಲ್ಗೆ. ಆ್ಯಂಡ್ ಇದನ್ನೂ ಹಾಕೋದ ಲಿಸ್ಟ್ ಫಾರ್ ಸೇಲ್ ಅಂತ. ಸೊ ಬೇಸಿಕಲಿ ಎರಡೂ ನಮ್ಮ ಹತ್ರ ಇದೆ. ಸೊ ವೆಯ್ಟ್ ಮಾಡೋದ ಯಾರು ಕಸ್ಟಮರ್ಗೋಸ್ಕರ. ಸೊ ನಾವೇ ಹೋಗೋ ಥರ ಏನೂ ಇರಲ್ಲ. ಆ್ಯಂಡ್ ವೆಯ್ಟ್ ಎ ಸೆಕೆಂಡ್, ನನಗೊಬ್ರು ಗೊತ್ತಿರೋರು ಇದ್ದಾರೆ. ಆ್ಯಂಡ್ ಅವ್ರ ಹತ್ರ ಹೋಗಿ ಪಾನ್ ಶಾಪ್ ಓನರ್ಗೆ ಸೆಲ್ ಮಾಡಿ ಬರೋದ ನಾವೇ ಪರ್ಸ್ನಲ್ ಆಗಿ. ಆ್ಯಂಡ್ ಓಕೆ ವೆಯ್ಟ್ ಗೈಸ್, ಪೊಲೀಸ್ ಇದ್ದಾರೆ ಇಲ್ಲೇ. ವೆಯ್ಟ್. ಸೊ ಪಾನ್ ಶಾಪು ಇಲ್ಲಿತ್ತು. ಸೊ ಓಕೆ ಇಲ್ಲಿದೆ ಪಾನ್ ಶಾಪು. ಆ್ಯಂಡ್ ಲೆಟ್ಸ್ ಗೋ. ಇವ್ರ ಹತ್ರ ಮಾತಾಡಿಕೊಂಡು ಹೊರಡೋದ. ಆ್ಯಂಡ್ ಐಡ್ ಲೈಕ್ ಟು ಸೆಲ್ ಸಮಥಿಂಗ್. ಓಕೆ, ಸೊ ಇವರಿಗೆ ನಾವು ಒಂದು 10 ಕ್ವಾಂಟಿಟಿನ ಕೊಡೋದ. ಸೊ ಓಕೆ ಗೈಸ್, ಇವಾಗ ಇವ್ರಿಗೆ ನಾವು 6 ಪ್ರಾಡಕ್ಟ್ನ ಸೆಲ್ ಮಾಡ್ತಾಯಿದ್ದೀವಿ. ಆ್ಯಂಡ್ $228 ಅರ್ನ್ ಮಾಡಿದ್ದೀವಿ. ಸೊ ವೆಯ್ಟ್, ಇವಾಗ ಫಸ್ಟು ಹೋಗೋದ ನಮ್ಮ ರೂಮ್ಗೆ. ಆ್ಯಂಡ್ ನಮ್ಮ ಫಸ್ಟ್ ಆರ್ಡರ್ ಕೂಡ ಬಂದಿದೆ, ಶೆಡ್ಯೂಲ್ ಯುವರ್ ಫಸ್ಟ್ ಡೀಲು. ಸೊ ವೆಯ್ಟ್, ಇವಾಗ ಆಸ್ಟಿನ್ ಸ್ಟೀನರ್ ಅಂತ ಇದ್ದಾನೆ. ಕೌಂಟರ್ ಆಫರ್ ಐಲ್ ಪೇ $190. ಓಕೆ ಸೌರ್ ಡೀಸೆಲ್. ಓಕೆ ಸೌರ್ ಡೀಸೆಲ್ 4ಕ್ಕೆ ಇವನು $190 ಕೊಡ್ತಾನೆ. ಸೊ ವೆಯ್ಟ್, $190. ಸೊ ಫಸ್ಟ್ ಇದನ್ನ ಪ್ಯಾಕಿಂಗ್ ಮಾಡೋದ. ಆ್ಯಂಡ್ ಪ್ಯಾಕಿಂಗ್ ಮಾಡಿಕೊಂಡು ಅವನಿಗೆ ಸೆಲ್ ಮಾಡೋಕೆ ಹೊರಡೋದ. ಓ ವೆಯ್ಟ್ ಗೈಸ್, ಆರ್ಡರ್ ಕ್ಯಾನ್ಸಲ್ ಆಯಿತು ಗೈಸ್. ಆರ್ಡರ್ 2 ಕ್ಯಾನ್ಸಲ್ ಆಯಿತು. ನೋ ವೇ ಗೈಸ್, ಈ ಥರ ಆಗುತ್ತಂತ ಅಂದ್ಕೊಂಡಿರಲಿಲ್ಲ. ಬಟ್ ಓಕೆ ಇವನಿಗೆ ಹೇಳಿದೆ ನಾನು. ಬಟ್ ಓಕೆ ವೆಯ್ಟ್, ಡೀಲರ್ಸ್ ಓಕೆ ಇವನಿಗೆ ಅಸೈನ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮಿಂದ ನೋಡ್ಕೊತಾನೆ. ಆ್ಯಂಡ್ ಓಕೆ ಫಸ್ಟ್ ಇಲ್ಲಿ ಸಾಯಿಲ್ ಇಡೋದ ನಮ್ಮ ಇದರಲ್ಲಿ. ಆ್ಯಂಡ್ ಇವಾಗ ಏನು ಮಾಡೋದು ಅಂತಲೇ ತಲೆ ಓಡ್ತಾ ಇಲ್ಲ. ಸೊ ಓಕೆ ಫಸ್ಟ್ ನಾವೇ ಹೋಗಿ ಅದರ ಒಂದು ಸ್ವಲ್ಪ ಐಟಮ್ಸ್ ಸೆಲ್ ಮಾಡಿ ಬರೋದ. ಆ್ಯಂಡ್ ದೆನ್ ವಿಲ್ ಸಿ. ಸೊ ಫಸ್ಟ್ ಇಲ್ಲಿ ಪ್ರಾಡಕ್ಟ್ಸ್ಗೆ ಹೋಗಿ. ಆ್ಯಂಡ್ 2 ಸೇಲಿಗೆ ಹಾಕಿದ್ದೀವಿ. ಸೊ ಓಕೆ ಬೇರೆ ಮೆಸೇಜಸ್ ಬರುತ್ತೆ, ವೆಯ್ಟ್ ಮಾಡೋದ. ಆ್ಯಕ್ಚುಲಿ ನಾನೇ ಹೋಗಿದ್ರೆ ಚೆನ್ನಾಗಿರ್ತಾಯಿತ್ತು. ಬಟ್ ಓಕೆ ಇಲ್ಲಿ ಯಾರೋ ಒಬ್ರು ಇದ್ದಾರೆ. ಆ್ಯಂಡ್ ಓಕೆ ನಾಟ್ ರೈಟ್ ನಾವು. ಸೊ ಇಲ್ಲೊಬ್ರು ಯಾರೋ ಇದ್ದಾರೆ. ಆ್ಯಂಡ್ ಇವರು ತೊಗೊಂತಾಡೋಕ್ಕೆ. ಸೊ ಓಕೆ ಗೈಸ್, ಒಬ್ಬರ ಹತ್ರ ನಾವು ಸೆಲ್ ಮಾಡಿದ್ದೀವಿ. ಆ್ಯಂಡ್ $160 ಬಂದಿದೆ. ಆ್ಯಂಡ್ ಓಕೆ ವೆಯ್ಟ್ ಮಾಡೋದ, ಯಾರು ಮೆಸೇಜ್ ಬರ್ಬೋದು. ಸೊ ಓಕೆ ಗೈಸ್, ಯಾರೋ ಒಬ್ಬರು ಮೆಸೇಜ್ ಮಾಡಿದ್ದಾರೆ. ಆ್ಯಂಡ್ ಓಕೆ ಓಜಿ ಕುಶ್ ಐ ವಿಲ್ ಪೇ $75. ಸೊ 2 ಕೊಟ್ಟರೆ $75. ಬಟ್ ವೆಯ್ಟ್ ಗೈಸ್, ಇವರಿಗೆ ನಾವು ಮಿನಿಮಮ್ $100 ಆರು ಕೇಳಬೇಕು. ಬಿಕಾಸ್ ಓಕೆ ವೆಯ್ಟ್, ಸೊ ಇವ್ರಿಗೆ ನಾವು ಕೇಳೋದ $100 ಫಾರ್ 2. ಸೊ ಕಮ್ಮಿನೇ ಆಯಿತು, ಬಟ್ ಇರಲಿ ಪರವಾಗಿಲ್ಲ. ಸೊ $100 ಫಾರ್ 2. ಹೌ ಅಬೌಟ್ 100? ಓಕೆ ವಾಟ್ ಟೈಮ್ ಯು ವಾಂಟ್ ಮೀಟ್? ಶೆಡ್ಯೂಲ್ ಟೈಮ್. ಆ್ಯಂಡ್ ಸೊ ಓಕೆ ಆಫ್ಟರ್ನೂನೇ ಸಿಗೋದ. ಐ ಮೀಟ್ ಯು ಬಿಹೈಂಡ್. ಓಕೆ ಸೊ ಓಕೆ ಗೈಸ್, ಇವಾಗ ಸ್ಯಾಮ್ ಇದ್ದಾರೆ ಇಲ್ಲೇ. ಥಾಮ್ಸನ್ ಗ್ಯಾರೇಜ್ ಹಿಂದೆ ಇದ್ದಾರಂತೆ, ಥಾಮ್ಸನ್ ಕನ್ಸ್ಟ್ರಕ್ಷನ್ ಹಿಂದೆ. ಸೊ ಬನ್ನಿ ಅವ್ರನ್ನ ಮೀಟ್ ಮಾಡೋದ. ಆ್ಯಂಡ್ ಅವ್ರಿಗೆ ಪೇ ಮಾಡೋದ. ವೆಯ್ಟ್ ಎ ಸೆಕೆಂಡ್, ಇಲ್ಲ ಅನ್ಸುತ್ತೆ ಅವರು. ಸೊ ಬಿಹೈಂಡ್ ಅಂದರೆ ಇದ್ರ ಹಿಂದೆ ಹೋಗಬೇಕು. ಸೊ ಇದ್ರ ಕೆಳಗಡೆ ಎಲ್ಲರೂ ಇರ್ಬೋದು ವೇಯಲ್ಲಿ. ಓಕೆ ಇಲ್ಲಿ ಯಾರೋ ಒಬ್ರು ಇದ್ದಾರೆ. ಟಾಕ್ ಟು ಸ್ಯಾಮ್. ಓಕೆ ಇವರೇ ಸ್ಯಾಮು, ಇಲ್ಲೇ ಇದ್ದಾರೆ. ಓಕೆ ಡೀಲ್ ಫಾರ್ ಸ್ಯಾಮ್. ಓಕೆ ಟೈಮ್ ಎಷ್ಟಾಗಿದೆ ಅಂತ ನೋಡಬೇಕು. ಓಕೆ ಇಲ್ಲೇ ಇದ್ದಾರಲ್ಲ ಸ್ಯಾಮ್, ಡೀಲ್ ಮಾಡೋದ. ಆ್ಯಂಡ್ ಟು ಓಜಿ ಕುಶ್. ಓಕೆ ಡನ್, ಥ್ಯಾಂಕ್ ಯು. ಆ್ಯಂಡ್ ಕಂಪ್ಲೀಟ್ 3 ಡೀಲ್ಸ್. ಓಕೆ ಗೈಸ್, ಇವಾಗ ಮತ್ತೆ ಇನ್ನೊಂದು ಆಬ್ಜೆಕ್ಟಿವ್ ಬಂದಿದೆ, ಕಂಪ್ಲೀಟ್ 3 ಡೀಲ್ಸ್ ಅಂತ. ಸೊ ಓಕೆ 3 ಡೀಲ್ಸ್ನ ಕಂಪ್ಲೀಟ್ ಮಾಡೋದ. ವೆಯ್ಟ್ ಎ ಸೆಕೆಂಡ್. ಓಕೆ ಸೊ ಓಕೆ ಇನ್ನೊಂದು ಆರ್ಡರ್ ಬರೋ ತನಕ ನಾವು ಇವಾಗ ಇನ್ನೊಂದು ಪ್ಲ್ಯಾಂಟ್ನ ಗ್ರೋ ಮಾಡೋಕ್ಕೆ ಹಾಕದ. ಆ್ಯಂಡ್ ಓಕೆ ಗೈಸ್, ಇವಾಗ 2 ಪ್ಲ್ಯಾಂಟ್ನ ಗ್ರೋ ಆಗೋಕ್ಕೆ ಹಾಕಿದ್ದೀನಿ. ಆ್ಯಂಡ್ ಓಕೆ ಇದನ್ನ ಮತ್ತೆ ಇಲ್ಲಿ ಮಡಗದ. ಆ್ಯಂಡ್ ಸಾಯಿಲ್ನು ಇಲ್ಲೇ ಮಡಗದ. ಬ್ಯಾಕ್ ಟು ಸ್ಟೋರೇಜ್. ಸೊ ಇನ್ನೂ ಆರ್ಡರ್ಸ್ ಬರಬೇಕು. ಸೊ ಆರ್ಡರ್ಸ್ ಬಂದಿದ ತಕ್ಷಣ ನಾವು ಹೊರಡೋದ. ಆ್ಯಂಡ್ ಪೊಲೀಸವ್ರು ಬೇರೆ ಇಲ್ಲೇ ರೌಂಡಿಂಗ್ಸ್ ಆಗ್ತಾಯಿದ್ದಾರೆ. ಸೊ ಓಕೆ ಇನ್ನೊಂದು ಆರ್ಡರ್ ಬಂದಿದೆ,
ಕ್ಯಾತಿ ಹೆಂಡರ್ಸನ್ ಅಂತ. ಸೊ ಓಜಿ ಕುಶ್ ಓಕೆ ವೆಯ್ಟ್ ಓಕೆ $160 ಗೈಸ್, $30 ಜಾಸ್ತಿ ಬೇಕು. ಓಕೆ ಫೈನ್. ವಾಟ್ ಟೈಮ್ ಶೆಡ್ಯೂಲ್? ಆಫ್ಟರ್ನೂನ್, ಮಾರ್ನಿಂಗ್, ನೈಟ್, ಲೇಟ್ ನೈಟ್. ಓ ವೆಯ್ಟ್. ಸೊ ಓಕೆ ಇವಾಗ ಓಕೆ ಅಲ್ಲಿ ಮೀಟ್ ಯು ಬಿಹೈಂಡ್ 12 AM ಟು ಓಕೆ 7 hours ಇದೆ. ಆ್ಯಂಡ್ ಒಂದು ಡೀಲ್ ಕೂಡ ಅಸೈನ್ ಆಗಿದೆ. ಸೊ ಇನ್ನೊಂದು ಡೀಲಿಗೆ ವೆಯ್ಟ್ ಮಾಡೋದ. ಆ್ಯಂಡ್ ಓಕೆ ಸ್ಯಾಮ್ ಇಲ್ಲೇ ಇದ್ದಾರೆ. ಆ್ಯಂಡ್ ಇವ್ರ ಹತ್ರ ಡೀಲ್ ಮಾಡೋದ. ಸೊ ಓಕೆ ಡೀಸೆಲ್ ಇದೆ ಆ್ಯಂಡ್ ಓಜಿ ಖುಷ್ ಇದೆ. ಸೊ ಓಜಿ ಖುಷ್ ಇವರಿಗೆ 4 ಸೆಲ್ ಮಾಡೋಕ್ಕೆ ಟ್ರೈ ಮಾಡೋದ. ಆ್ಯಂಡ್ ಲೆಟ್ಸ್ ಗೋ ಗೈಸ್. $152 ಕ್ರೇಜಿ. ತುಂಬಾ ದುಡ್ಡು ಬರ್ತಾ ಇದೆ, ಫ್ಲೋ ಆಗ್ತಾ ಇದೆ ಅಮೌಂಟು. ಸೊ ಓಕೆ ಹಿಂಗೆ ನಮ್ಮ ಒಂದು ಬಿಸ್ನೆಸ್ ರನ್ ಆಗ್ತಾಯಿದ್ರೆ ಬೇಗನೆ ರಿಚ್ ಆಗ್ಬೋದು ನಾವು. ಆ್ಯಂಡ್ ಓಕೆ ಇವ್ರಿಗೂ ಸೆಲ್ ಮಾಡಿದೆ. ಸೊ ನಾವೇ ಪರ್ಸ್ನಲಾಗಿ ಸ್ವಲ್ಪ ಓಡಾಡಿಕೊಂಡು ನೋಡ್ಕೊಂಬರೋದ ಸಿಟಿ ಪೂರ್ತಿ. ಲೆಟ್ಸ್ ಗೋ. ಸೊ ಓಕೆ ಇಲ್ಲೊಬ್ರು ಯಾರೋ ಇದ್ದಾರೆ, ಇವ್ರನ್ನ ಮಾತಾಡ್ಸೋದ. ಬಟ್ ಅಂಕಲ್ ಮಾತಾಡೋಕ್ಕೆ ಇಷ್ಟ ಇಲ್ಲ. ಓಕೆ ಸೊ ಎಲ್ಲರೂ ಅನ್ಲಾಕ್ ಆಗಿಲ್ಲ. ಓಕೆ ಇಲ್ಲೊಬ್ರು ಯಾರೋ ಇದ್ದಾರೆ. ಆ್ಯಂಡ್ ಇವ್ರಿಗೆ ಸೆಲ್ ಮಾಡೋದ ನಾವು 4 ಆ್ಯಂಡ್ $152 ಇಲ್ಲೂ ಕರೆಕ್ಟ್ ಆಗಿದೆ. ಲೆಟ್ಸ್ ಗೋ ಗೈಸ್. ಇವತ್ತು ಮಾತ್ರ ಕ್ರೇಜಿ ಅಮೌಂಟ್ ಬರ್ತಾ ಇದೆ. ಆ್ಯಂಡ್ ಇಲ್ಲೊಬ್ರು ಯಾರೋ ನಿಂತಿದ್ದಾರೆ, ಬಟ್ ಇವ್ರ ಹತ್ರ ಮಾತಾಡ್ಸೋಕ್ಕಾಗಲ್ಲ. ಓಕೆ ಲೆಟ್ಸ್ ಸಿ ಎಲ್ಲರೂ ನೋಡೋದ. ಆ್ಯಂಡ್ ಇಲ್ಲೊಂದಿಬ್ಬರು ಯಾರೋ ಹೋಗ್ತಾ ಇದ್ದಾರೆ. ಸೊ ಓಕೆ ಇವ್ರ ಹತ್ರ ನಾವು ಮಾತಾಡ್ಸೋಕ್ಕಾಗಲ್ಲ. ಸೊ ಲೆವೆಲ್ ಅಪ್ ಆಗಬೇಕು ಬೇಸಿಕಲಿ. ಆ್ಯಂಡ್ ಓಕೆ ಸೊ ಓಕೆ ಮಾರ್ಕೋ, ಐ ಆಮ್ ಮಾರ್ಕೋ. ಓಕೆ ಪೇಂಟ್ ಜಾಬ್. ಸೊ ಓಕೆ ಗೈಸ್, ನಾನೊಂದು ಕಾರ್ ತೊಗೋಬೇಕು ಅಂತ ಹೇಳಿದೆ ನಿಮಗೆ, ವ್ಯಾನು. ಸೊ ಇದನ್ನ ತೊಗೊಳೋದ ಜಸ್ಟ್ ಇನ್ನೊಂದು ಸ್ವಲ್ಪ ಟೈಮಲ್ಲೇ. ನಮ್ಮ ಹತ್ರ ಆಗಲೇ $1,500 ಇದೆ. ಇವ್ರು ಯಾರು ಕಾರ್ ಗುರು, ಏನು ಗುರು ಹಿಂಗೆ ಓಡಿಸ್ತವ್ರೆ. ಓಕೆ ಗೈಸ್ ನಾನು ಕಾರ್ ತೊಗೋಬೇಕಂತ ಹೇಳಿದೆ, ಒಂದು ವ್ಯಾನು. ಸೊ ಆಲ್ರೆಡಿ $1,500 ಆಗಿದೆ. ಸೊ ಇನ್ನೊಂದು ಸ್ವಲ್ಪ ಅಮೌಂಟು ಕಲೆಕ್ಟ್ ಮಾಡಿಕೊಂಡು ಯಾವ್ದಾದ್ರು ಒಂದು ವೆಹಿಕಲ್ನ ತೊಗೊಳೋದ. ಆ್ಯಂಡ್ ಆಲ್ರೆಡಿ ನೈಟ್ ಬೇರೆ ಆಗ್ತಿದೆ ಅನಿಸುತ್ತೆ. ಓಕೆ ಇನ್ನು 5 hours ಇದೆ. ಸೊ ಕಂಪ್ಲೀಟ್ 3 ಡೀಲ್ಸ್ ಬೇರೆ ಕಂಪ್ಲೀಟ್ ಮಾಡಬೇಕು. ನೋಡೋದ ಏನಾಗುತ್ತೆ ಅಂತ. ಓಕೆ ಗೈಸ್ ಇವಾಗ ಇನ್ನೊಂದು ಆಫರ್ ಬಂದಿದೆ. ಆ್ಯಂಡ್ ನಾ ಇಲ್ಲೇ ಕಾಯ್ತಾ ಇದ್ದೆ. ಸೊ ಇನ್ನೊಂದು ಆರ್ಡರ್ ಬಂದಿದೆ, ಇದನ್ನ ಕಳ್ಸೋದ $270. ಓಕೆ ವಾಟ್ ಟೈಮ್? ಸೊ ಇದನ್ನು ಇವಾಗಲೇ ಸೆಲ್ ಮಾಡೋದ. ಆ್ಯಂಡ್ ಓಕೆ ಬಿಹೈಂಡ್ ಥಾಮ್ಸನ್ ಕನ್ಸ್ಟ್ರಕ್ಷನ್. ಓಕೆ ಇವಾಗ 2 ಆರ್ಡರ್ ಇದೆ. ಆ್ಯಂಡ್ ಇಲ್ಲಿ ವೆಯ್ಟ್ ಮಾಡೋದ. ಒಬ್ಬರು ಬೇ ಹತ್ರ ಬರ್ತಾರೆ, ಬಿಹೈಂಡ್ ಐಲ್ಯಾಂಡ್ ರೇಂಜ್ ಅಂತ. ಸೊ ಇಲ್ಲೇ ವೆಯ್ಟ್ ಮಾಡ್ತಿದ್ದೆ ನಾನು ಒಬ್ಬರು ಕಸ್ಟಮರ್ಗೋಸ್ಕರ. ಸೊ ಅವ್ರು ಬಂದಿದ ತಕ್ಷಣ ಇಲ್ಲಿ ಸೆಲ್ ಮಾಡೋದ. ಆ್ಯಂಡ್ ಓಕೆ ಬಿಹೈಂಡ್ ಐಲ್ಯಾಂಡ್ ರೇಂಜ್. ಓಕೆ ವೆಯ್ಟ್. ಸೊ ಗೈಸ್ ಬಿಹೈಂಡ್ ಐಲ್ಯಾಂಡ್ ರೇಂಜ್ ಅಂದರೆ ಇಲ್ಲೇ ಎಲ್ಲೋ ಇರಬೇಕು. ಬಟ್ ಓಕೆ ಇಲ್ಲೇ ಇದ್ದಾರೆ, ಬೇಗ ಅವ್ರಿಗೆ ಸೆಲ್ ಮಾಡೋದ. ಆ್ಯಂಡ್ ಓಕೆ ಆರ್ಡರ್ ಬಂದು 3 ಓಜಿ ಖುಷ್. ಸೊ 3 ಕೊಡೋದ ಆ್ಯಂಡ್ ಡನ್. ಸೊ ಲೆಟ್ಸ್ ಗೋ. ಇನ್ನು 23 ಮಿನಿಟ್ಸಲ್ಲಿ ಇನ್ನೊಂದು ಆರ್ಡರ್ ನಾನು ಸೆಲ್ ಮಾಡಬೇಕು ಒಬ್ರಿಗೆ, ಬಿಹೈಂಡ್ ಥಾಮ್ಸನ್. ಸೊ ಓಕೆ ವೆಯ್ಟ್ ಬೇಗ ಓಡೋದ. ಆ್ಯಂಡ್ ಓಕೆ 12, 10. ಸೊ ಓಕೆ ಗೈಸ್ 7 ಇದೆ. ಆ್ಯಂಡ್ ಇವ್ರಿಗೆ ಕೊಡೋದ ಆ್ಯಂಡ್ ಡನ್ ಕೊಡೋದ. ಸೊ ಓಕೆ ನಮ್ಮ ಇವತ್ತಿನ ಡೀಲು ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇವಾಗ ಮತ್ತೆ ರೂಮ್ಗೆ ಹೋಗಿ ರೆಸ್ಟ್ ಮಾಡೋದ. ಆ್ಯಂಡ್ ನಾಳೆ ನೋಡೋದ ಏನು ಮಾಡೋದು ಅಂತ. ಸೊ ಓಕೆ ಇವಾಗ ಹೊರಡೋದ ರೂಮ್ಗೆ. ಆ್ಯಂಡ್ ಓಕೆ ಪ್ಲ್ಯಾಂಟ್ಸ್ ಕೂಡ ಗ್ರೋ ಆಗಿದೆ. ಸೊ ಲೆಟ್ಸ್ ಸ್ಲೀಪ್. ಓಕೆ ಗೈಸ್ ಗುಡ್ ಮಾರ್ನಿಂಗ್. ಇವಾಗ ಮತ್ತೆ ಬೆಳಿಗ್ಗೆ ಆಗಿದೆ. ಆ್ಯಂಡ್ ಬನ್ನಿ ಅಂಕಲ್ ನೆಲ್ಸನ್ ಹತ್ರ ಮಾತಾಡ್ಕೊಂಬರೋದ ಫೋನಲ್ಲಿ. ಸೊ ಟಾಕ್ ಟು ಅಂಕಲ್ ನೆಲ್ಸನ್ ಅಂತ ಇದೆ. ಆ್ಯಂಡ್ ಪೇ ಫೋನಲ್ಲಿ ಅಂಕಲ್ ನೆಲ್ಸನ್ ಹತ್ರ ಮಾತಾಡೋದ ಆ್ಯಂಡ್ ಕೇಳೋದ ಏನು ಅಂತ. ಸೊ ಓಕೆ ಗೈಸ್ ಇವಾಗ ಅಂಕಲ್ ನೆಲ್ಸನ್ ಫೋನ್ ಮಾಡಿದರು. ಆ್ಯಂಡ್ ಅವ್ರು ಹೇಳ್ತಿದ್ದಾರೆ, ನಾವು ಹೀಗೆ ಬಿಸ್ನೆಸ್ ಮಾಡ್ತಾಯಿದ್ರೆ ಆಗಲ್ಲ, ನಾವೊಂದು ಲಿಮಿಟೆಡ್ ರೇಂಜ್ ತನಕ ಪ್ರಾಫಿಟ್ ಮಾಡ್ಬೋದು, ಆ್ಯಂಡ್ ಅದ್ರ ಮೇಲೆ ಆಗಲ್ಲ. ಸೊ ಈಗ ಅಂಕಲ್ ನೆಲ್ಸನ್ ಹೇಳ್ತಿದ್ದಾರೆ, ಹೋಗಿ ನೀನು ಯಾರಿಗೆ ಸೆಲ್ ಮಾಡ್ತೀಯ ಪ್ರಾಡಕ್ಟ್ಸ್ನ ಅವ್ರ ಫ್ರೆಂಡ್ಸಿಗೂ ರೆಫರ್ ಮಾಡು. ಆ್ಯಂಡ್ ಫ್ರೀ ಸ್ಯಾಂಪಲ್ ಕೊಡು. ಸೊ ಇನ್ನೂ ಜಾಸ್ತಿ ಕಸ್ಟಮರ್ಸ್ ಆಗ್ತಾರೆ. ಆ್ಯಂಡ್ ದೆನ್ ಅಮೌಂಟ್ ಮಾಡಿಕೊಂಡು ನೀನು ಹೋಗಿ ಒಂದು ಮಿಸ್ಟರ್ ಮಿಂಗ್ ಅಂತ ಯಾರೋ ಇದ್ದಾರಂತೆ, ಚೈನೀಸ್ ರೆಸ್ಟೋರೆಂಟು. ಸೊ ಇದು ರೂಮ್ ಚಿಕ್ಕ ಆಯಿತು, ಮೋಟಲ್ ರೂಮಲ್ಲಿ ಇನ್ನು ಬಿಸ್ನೆಸ್ ರನ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಹೋಗಿ ಒಂದು ರೂಮ್ನ ರೆಂಟ್ ತೊಗೊಂಡು ಅಲ್ಲಿ ನಿನ್ನ ಬಿಸ್ನೆಸ್ನ ಕಂಟಿನ್ಯೂ ಮಾಡು ಅಂತ ಹೇಳಿದ್ದಾರೆ ಅಂಕಲ್ ನೆಲ್ಸನ್ನು. ಸೊ ಓಕೆ ಇವಾಗ ನಮ್ಮ ಕಸ್ಟಮರ್ಗೆ ಯಾರು ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆಲ್ಲ ರೀಚ್ ಔಟ್ ಮಾಡೋದ. ಆ್ಯಂಡ್ ಒಂದು ಹೊಸ ರೂಮ್ಗೆ ಶಿಫ್ಟ್ ಆಗೋದ. ಸೊ ಓಕೆ ಗೈಸ್ ಈ ವಿಡಿಯೋದಲ್ಲಿ
ಇವತ್ತು ಇಲ್ಲಿಗೆ ಎಂಡ್ ಮಾಡೋದ. ಆ್ಯಂಡ್ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗದ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಗುಡ್ ಬೈ.